ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಈಕೆ ಹೆಸರು ಶಾರದಾ ದೇವಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು 32ರ ಒಂದು ಪ್ರಾಯ ತುಂಬಿದೆ. ಇವಳ ಸಮಸ್ಯೆ ತೂತಿಗೆ ಒಂದು ತೆವರು ಜಾಸ್ತಿ ಬಂದಾಗ ಗಂಡ ಹೆಚ್ಚು ಹೊತ್ತು ಮಾಡಲ್ಲ, ಅದಕ್ಕೆ ಒಂದು ಹಣ ಕೊಟ್ಟು ಒಂದು ಸುಖ ಕಾಣಲು ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಲು ಸುಂದರವಾದ ಒಂದು ಮೈಕಟ್ಟು ಮತ್ತು ದುಂಡನೆಯ ಒಂದು ಮುಖ, ಮಾಡಲು ಮಾತ್ರ ತುಂಬಾನೇ ಒಂದು ಚೆನ್ನಾಗಿ ಕೂಡ ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ನೋಡೋದಾದ್ರೆ ತನ್ನ ಒಂದು ತೂತಿಗೆ ಒಂದು ಸಾಕು ಆಗುವ ತನಕ ಒಂದು ಸುಖ ಕೊಡುವಂಥ ಗಂಡಿನ ಜೋಡಿ ಒಮ್ಮೆ ಮಲಗುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ ದೇಕೋ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2018ರ ಒಂದು ಮಾಡೆಲ್ ಮಾರುತಿ ಬಲೆನೋ ಡೆಲ್ಟಾ ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಆ ಸೆಲ್ಲರ್ನ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನಿಮಗೆ ಕನ್ನಡದಲ್ಲಿ ಒಂದು ಬ್ರೀಫ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತಾನೆ ಬನ್ನಿ. ಹಾಗೆಯೇ ಪ್ರಸ್ತುತ ಒಂದು ಮದುವೆ ಆದರೂ ಕೂಡ ಈಕೆ ಒಂದು ತೂತಿನ ಒಂದು ಸ್ಥಿತಿ ಹೀಗಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ತನ್ನ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದನ್ನು ಯಾವೊಬ್ಬ ಪರ್ಸನ್ ಅರ್ಥ ಮಾಡ್ಕೊತಿರೋ ಅವರು ಖಂಡಿತವಾಗ್ಲೂ ನನ್ನ ಜೊತೆ ಆಲ್ಮೋಸ್ಟ್ ಇರ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಈಕೆಗೆ ಒಂದು ಮದುವೆ ಆಗಿ ಸುಮಾರು 2 ವರ್ಷ ಆದರೂ ಗಂಡನಿಂದ ಒಂದು ಮಗು ಕೂಡ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ವಾರದಲ್ಲಿ ಒಮ್ಮೆ ಮಾತ್ರ ಮಾಡ್ತಾನೆ, ಅದು ನನಗೆ ಒಂದು ಸಮಾಧಾನ ಕೂಡ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಪ್ರತಿದಿನ ನನ್ನ ಒಂದು ಕೆಂಪಾದ ಒಂದು ತೂತಿಗೆ ಗೂಟ ಇಲ್ಲದೆ ಇದ್ದರೆ ನನಗೆ ತುಂಬಾ ಒಂದು ಕಷ್ಟ ಕೂಡ ಆಗುತ್ತೆ. ಹಾಗೆಯೇ ಡೈಲಿ ನನಗೇನಾದರೂ ಸುಖ ಸಿಕ್ಕರೆ ತುಂಬಾ ಒಂದು ಖುಷಿ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಗಂಡ ಒಂದು ಕೆಲಸಕ್ಕೆ ಹೋದರೆ ಒಬ್ಬಳೇ ಮನೆಯಲ್ಲಿ ಇರ್ತೀನಿ, ಸೊ ಫೋನಲ್ಲಿ ಕೂಡ ಮಾತಾಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಅವರು ಇಲ್ಲದ ಒಂದು ಸಮಯದಲ್ಲಿ ಬಂದು ಒಂದು ಸುಖ ಕೊಡೋರು ಮಾತ್ರ ಈ ಒಂದು ವಿಳಾಸಕ್ಕೆ ಬನ್ನಿ ಅಂತೇಳಿ ತಮ್ಮ ಅಡ್ರೆಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸುಖ ಕೊಟ್ಟು ನನ್ನ ಜೊತೆ ಒಂದು ಖುಷಿಯಾಗಿರುವಂಥ ಒಂದು ಗಂಡಿನ ಒಂದು ಲಕ್ಷಣಗಳು ಹೀಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ. ಬರುವಂಥ ವ್ಯಕ್ತಿ ನೋಡಲು ಕಟ್ಟುಮಸ್ತಾಗಿ ಇರಬೇಕು ಮತ್ತು ನೋಡಲು ಕಪ್ಪಾಗಿದ್ರು ನಡೆಯುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಒಂದು ಮಾಡುವಾಗ ಯಾವುದೇ ಒಂದು ನಾಚಿಕೆ ಕೂಡ ಪಡಬಾರ್ದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಂದು ಒಂದು ಹೆಚ್ಚು ಸುಖ ಕೊಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಜೊತೆಗೆ ಇದ್ದರೆ ಯಾವುದೇ ಒಂದು ಬೇರೆ ಒಂದು ನೈತಿಕ ಒಂದು ಸಂಬಂಧ ಕೂಡ ಬೆಳೆಸಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ಏನೇ ಒಂದು ಹಣದ ಒಂದು ಸಮಸ್ಯೆ ಇದ್ದರೂ ಕೂಡ ಖಂಡಿತವಾಗ್ಲೂ ನಾನು ಸಹಾಯ ಕೂಡ ಮಾಡುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರಿಗೆ ಬೇಕಾದ ಒಂದು ಗಂಡಿನ ಒಂದು ಲಕ್ಷಣಗಳು ಇರಬೇಕಂತ ಹೇಳ್ಕೊಂಡಿದ್ದಾರೆ. ಮತ್ತು 2018ರ ಒಂದು ಮಾರುತಿ ಬಲೆನೋ ಡೆಲ್ಟಾ ಕಾರ್ನ ಒಂದು ರಿವ್ಯೂ ನೋಡಲಿಕ್ಕೆ ಹೋದರೆ ಕಾರ್ ಓವರ್ ರಿವ್ಯೂ ಹೀಗಿದೆ. 2018ರ ಒಂದು ಮಾಡೆಲ್ ಸೆಪ್ಟೆಂಬರಲ್ಲಿ ಪರ್ಚೇಸ್ ಕೂಡ ಮಾಡಿರ್ತಾರೆ. ಇನ್ಸೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫುಲ್ ಟೈಪ್ ಪೆಟ್ರೋಲ್ ಆಗಿರುತ್ತೆ. ಮತ್ತು ಸೀಟ್ ನೋಡಲಿಕ್ಕೆ ಹೋದರೆ 5 ಸೀಟು ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. 5 ಪರ್ಸನ್ಸ್ ಕೂತ್ಕೋಬೋದು. 45,000 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿರುತ್ತೆ. RTO ನಿಮಗೆ ಪುಣೆ ಪಾಸಿಂಗ್ ಸಿಗುತ್ತೆ. ಫಸ್ಟ್ ಓನರ್ ಆಗಿರ್ತಾರೆ. ಇಂಜಿನ್ ಕ್ಯಾಪಬಿಲಿಟಿ ನೋಡಿಬೋದ್ರೆ 1197 cc ಅಂತೇಳಿ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಆಗಿ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಆಟೋಮೆಟಿಕ್ ಒಂದು ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದರಲ್ಲಿ ಇದೆ. ಮತ್ತು ಆಂಡ್ರಾಯ್ಡ್ ಆಡಿಯೋ ಒಂದು ಆ್ಯಪಲ್ ಕಾರ್ ಪ್ಲೇ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಏನು ನೋಡ್ತಿದ್ರೆ ಕಾರ್ನ ಒಂದು ಫ್ರಂಟ್ ಆ್ಯಂಗಲ್ ಇಮೇಜ್ ಕೂಡ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸ್ಪೆಸಿಫಿಕೇಶನ್ ನೋಡಲಿಕ್ಕೆ ಹೋದರೆ 1197 ಒಂದು cc ಕೂಡ ಹೊಂದಿರುತ್ತೆ. ಪವರ್ BHP ನೋಡಲಿಕ್ಕೆ ಹೋದರೆ 81.80 ಅಂತ ಹೇಳ್ಕೊಂಡಿದ್ದಾರೆ. ಮೈಲೇಜ್ ನಿಮಗೆ ಆಲ್ಮೋಸ್ಟ್ 21 ತನಕ ಕೊಡುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಏರ್ ಬ್ಯಾಗ್ಸ್ ನೋಡಲಿಕ್ಕೆ ಹೋದರೆ ಒಂದು 2 ಇಯರ್ಸ್ ಏರ್ ಬ್ಯಾಗ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಫೈನಲ್ ಇದರ ಒಂದು ಪ್ರೈಸ್ ಬಂದುಬಿಟ್ಟು 5,50 ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ 5,50,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.